ಪಕ್ಕಾ ಪೋಡಾಗಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ಆದಿವಾಸಿಗಳ ಭೂಮಿ ಪಕ್ಕಾ ಪೋಡಾಗಲಿಲ್ಲ. ಪಿರಿಯಾಪಟ್ಟಣ ಆಗ್ಬೋದು, ಹುಣಸೂರು ಆಗ್ಬೋದು, ಕೋಟೆ ಆಗ್ಬೋದು, ಸರಗೂರು ಆಗ್ಬೋದು, ಇಷ್ಟೂ ತಾಲೂಕುಗಳಲ್ಲೂ, ನಂಜನಗೂಡು ಆಗ್ಬೋದು, ಇಷ್ಟು ತಾಲೂಕುಗಳಲ್ಲೂ ಕೂಡ ಪಕ್ಕಾ ಪೋಡಾಗಲಿಲ್ಲ ಆದಿವಾಸಿಗಳ ಭೂಮಿಗೆ. ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲವರು ಭೂಮಿ ಇದೆ. 12,500 ಕುಟುಂಬದಲ್ಲಿ ಒಂದು 3,000 ಕುಟುಂಬಗಳಿಗೆ ಒಂದು ಅರ್ಧ ಎಕರೆ, 1 ಎಕರೆ ಇರ್ಬೋದು. ಇನ್ನೂ 9,500 ಕುಟುಂಬವು ಕೂಲಿ ಮಾಡೇ ಬದುಕ್ತಾ ಇದ್ದಾರೆ. ಇಂಥವ್ರು ತಾವು ಗಮನ ಹರಿಸ್ಬಾರ್ದಾ? ಸೊ ಅದರಿಂದ ದಯಮಾಡಿ ಮುಖ್ಯಮಂತ್ರಿಗಳು ಎಲ್ಲ ತಿಳಿದಿರೋರು ಇದ್ದೀರಿ, ಗೊತ್ತಿಲ್ಲದಿರೋದು ಏನೂ ಇಲ್ಲ ನಿಮಗೆ, ಎಲ್ಲ ಗೊತ್ತಿದೆ ಮೈಸೂರು ಜಿಲ್ಲೆಯ ಬಗ್ಗೆ. ಸೊ ಹುಣಸೂರನ್ನ ನೀವು ಒಂದು ಕಾಲದಲ್ಲಿ ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದೀರಿ. ಇವತ್ತು ಬೇರೆ ಪಕ್ಷದವರು MLA ಆಗ್ಯವ್ರು ಅಂತ ಹೇಳಿ ಇಲ್ಲಿ ತಾತ್ಸಾರ ಮಾಡೋದು ಬೇಡ. ಹುಣಸೂರಿನ ಜನತೆ ಮುಖ್ಯ ಹೊರತು ನಿಮಗೆ MLA ಯಾರಾಗಿರೋದು ಮುಖ್ಯ ಅಲ್ಲ. ಸೊ ನೀವೇ ಕೂಡ ಒಂದು ಸರಿ ಚುನಾವಣೆಗೆ ಬಂದಾಗ ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ರಿ, ಅವನು ಇನ್ನೂ 100 ಕೋಟಿ ಖರ್ಚು ಮಾಡಿದ್ರು ಅವ್ನು ಗೆಲ್ಲಕ್ಕಾಗಲ್ಲ, ನೀನೇ ಗೆಲ್ಲೋದು ಅಂತ ಹೇಳಿ ಮಂಜುನಾಥ್ ಅವ್ರಿಗೆ ನೀವು ಆಶೀರ್ವಾದ ಮಾಡಿದ್ರಿ. ಜನ ಕೇಕ್ ಹಾಕಿ ಏನೋ ಚಪ್ಪಾಳೆ ತಟ್ಟಿದ್ರು. ಆದರೂ ಎಲ್ಲೋ ಮಿಸ್ ಆಯ್ತಲ್ವಾ? ಸೊ ಹಾಗಿರುವಾಗ ಜನ ಬೇಕಾ ನಿಮಗೆ, ಅಥವಾ ಒಬ್ಬ MLA ನಮ್ಮವನಾಗಲಿಲ್ಲ ಅನ್ನೋ ಒಂದು ಮನಸ್ಸು ಬೇಕಾ? ಅದನ್ನು ದಯಮಾಡಿ ನೀವು ಈ ಹುಣಸೂರು ಬೇಡಿಕೆಗಳನ್ನು ಸೀರಿಯಸ್ಸಾಗಿ ತಗೊಂಡು, ಆದಿವಾಸಿಗಳು, ಲಕ್ಷ್ಮಣ ತೀರ್ಥ ಜಿಲ್ಲೆ, ಹುಣಸೂರಿನ ಒಂದು ಜಿಲ್ಲೆಯ ಘೋಷಣೆ ಮಾಡುವಂಥದ್ದು, ಮತ್ತು ಶಾಲೆಗಳ ಕ್ವಾಲಿಟಿ ಎಜುಕೇಷನ್ ಸಿಗೋಂಗೆ ಮಾಡುವಂಥದ್ದು, ಮತ್ತು ಭೂಮಿಗಳಿಗೆ ಪಕ್ಕಾ ಪೋಡ್ ಮಾಡಿಸುವಂಥದ್ದು. ನೀವೇ ಘೋಷಣೆ ಮಾಡಿರುವಂಥ ಏನು ಪಂಚ ಗ್ಯಾರಂಟಿಗಳನ್ನು ನಮ್ಮ ಪಂಚ ಗ್ಯಾರಂಟಿಯ ಅಧ್ಯಕ್ಷರು ಹುಣಸೂರಿನವರಯ್ಯ. ಹೆಣ್ಮಗಳಾಗಿ ಒಂದು ತಿಂಗಳು ಈ ಕಡೆ ಹಾಡಿಗಳಿಗೆ ತಿರುಗಿ ನೋಡ್ಬೋದಾಯ್ತಲ್ವ? ನಮ್ಮ ಪಂಚ ಗ್ಯಾರಂಟಿಯ ಅಧ್ಯಕ್ಷರಾದಂಥ ಇವ್ರು ಹೇಳ್ತೀನಿ ನಾನು, ಮೇಡಮ್ ಅವ್ರಿಗೆ, ಮಾದೇಕಟ್ಟೆಗೆ ಹೋಗಿ ಬರಲಿ, ಹೆಮ್ಮಿಗೆ ಹಾಡಿಗೆ ಹೋಗಿ ಬರಲಿ. ಯಾಕೆ 3 ವರ್ಷದಿಂದ ಕರೆಂಟ್ ಕಟ್ ಮಾಡಿ ಅವ್ರು ಕನೆಕ್ಷನ್ ಕೊಟ್ಟಿಲ್ಲ, ಅವತ್ತು ಭಾಗ್ಯ ಜೊತೆ ಇಲ್ಲ ಅವ್ರಿಗೆ ಅಂತ ತಿಳ್ಕೊಳ್ಳಿ. ನಿಮಗೆಲ್ರಿಗೂ ಸಾಮಾಜಿಕ ಕಾಳಜಿ ಇದೆ, ಹೊಣೆಗಾರಿಕೆ ಇದೆ ಅಂತ ಅಂದರೆ ವಿತಿನ್ ಎ ವೀಕ್ ಮಾದೇನಕಟ್ಟೆ ಹಾಡಿಗೆ ಭೇಟಿ ಆಗಬೇಕು ತಾವು, ಹಾಗೂ ಹೆಮ್ಮಿಗೆ ಹಾಡಿಗೆ ಭೇಟಿ ಆಗಬೇಕು. ಅಲ್ಲಿ ಕರೆಂಟ್ ಕೊಡಿಸ್ಬೇಕು, ಭಾಗ್ಯ ಜ್ಯೋತಿಯಲ್ಲಿ ಅವರು ಬರೋಂಗೆ ಮಾಡಬೇಕು. ಇದೇ ರೀತಿ 8 ಹಾಡಿಗಳಲ್ಲಿ ಡಿಶ್ ಮಾಡ್ಯಾರೆ. ಕರೆಂಟ್ ಚಾರ್ಜ್ ಕಟ್ಟಿಲ್ಲ ಅಂತ ಭಾಳ ಹಳೆ ಕತೆ ಅದು. ಅದಕ್ಕಾಗಿ 18 ಲಕ್ಷ ರೂಪಾಯಿನೇನೋ ಸರ್ಕಾರ ಘೋಷಣೆ ಮಾಡಿತ್ತು, ಇದಕ್ಕಾಗಿ ಎಡಗಟ್ಟು ಇಟ್ಟಿದ್ದೀವಿ, ಅದನ್ನು ನಾವು ಕಟ್ತೀವಿ ಅಂತ ಹೇಳುತ್ತೆ. ಯಾಕೆ ಕಟ್ಟಲಿಲ್ಲ? ಇದಕ್ಕೆ ನಮ್ಮ ಟ್ರೈಬಲ್ ಇಲಾಖೆ ಕೂಡ ಹೊಣೆಗಾರಿಕೆ ಇದೆ. ಟ್ರೈಬಲ್ ಇಲಾಖೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರಾ? ಜಿಲ್ಲಾಧಿಕಾರಿಗಳು ಇಂಥ ವಿಷಯಗಳಿಗೆ ಗಮನಿಸಿದಾರಾ? ಜಿಲ್ಲಾಧಿಕಾರಿಗಳು ಆದಿವಾಸಿಗಳು ಟೈಮ್ ಕೊಡೋದು ಯಾವಾಗ? ಯಾರಿಗೋಸ್ಕರ ಜಿಲ್ಲಾಧಿಕಾರಿಗಳಿದ್ದೀರಿ? ಮತ್ತು ಅರಣ್ಯ ಹಕ್ಕಿನ ಬಗ್ಗೆ ಸರಿಯಾಗಿ ಮಾಡ್ತಾಯಿಲ್ಲ, ಒಳ ಮೀಸಲಾತಿ ಬಗ್ಗೆ ಸರಿಯಾಗಿ ಮಾಡ್ತಾಯಿಲ್ಲ, ಗ್ಯಾರಂಟಿಗಳು ಸರಿಯಾಗಿ ಸಿಗ್ತಾಯಿಲ್ಲ, ಗುಣಮಟ್ಟ ಶಿಕ್ಷಣ ಸಿಗ್ತಾಯಿಲ್ಲ, ಹೈಕೋರ್ಟ್ ಆದೇಶ ಪಾಲಿಸ್ತಾ ಇಲ್ಲ. ಹಾಗಾದರೆ ಜಿಲ್ಲಾಧಿಕಾರಿಗಳು ಯಾರಿಗೆ ಜಿಲ್ಲಾಧಿಕಾರಿಗಳಾಗಿದ್ದೀರಿ? ಆದಿವಾಸಿಗಳಿಗೆ ಆಗಲಿಲ್ವಾ? ಆದಿವಾಸಿಗಳು ನಿಮಗೆ ಬೇಡವಾ? ಆದಿವಾಸಿಗಳು 12,000 ಆದಿವಾಸಿ ಕುಟುಂಬಗಳು ಮೈಸೂರು ಜಿಲ್ಲೆಯಲ್ಲಿ ನಿಮ್ಮ ಆಡಳಿತದ ಭಾಗ ಅಲ್ವಾ ಅವರು? ಸೊ ದಯಮಾಡಿ ಜಿಲ್ಲಾಧಿಕಾರಿಗಳಾಗ್ಬೋದು, ಐ ಡಿ ಡಿ ಪಿ ಅವರಾಗ್ಬೋದು, ಅಥವಾ ಜಿಲ್ಲಾ ಸಚಿವರಾಗ್ಬೋದು. ನೋಡಿ, ಜಿಲ್ಲಾ ಸಚಿವರು, ಇಟ್ ಈಸ್ ಆ್ಯಕ್ಚುಲಿ ಶೇಮ್. 1 ಸಾರಿನ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಏನು ಅರ್ಥ ಸ್ವಾಮಿ ಇದು? ಜಿಲ್ಲಾ ಸಚಿವರಾಗಿ ಹುಣಸೂರು ತಾಲೂಕಿಗೆ 1 ಸಾರಿನ ವಿಸಿಟ್ ಮಾಡಿಲ್ಲ ಅಂದರೆ ಏನು ಅರ್ಥ? ಯಾರಿಗೋಸ್ಕರ ನೀವು ಸಚಿವರಾಗಿದ್ದೀರಿ? ಹಾಗಾದರೆ ಅರ್ಥ ಆಗಬೇಕಲ್ವಾ? ಇದು ನಾವು ನಮ್ಮ ಹತ್ರ ಹೇಳಿಸ್ಕೋಬೇಕಾ? ದಯಮಾಡಿ ಸಚಿವ ಸ್ಥಾನದಲ್ಲಿರೋ ತಾವು, ಮುಖ್ಯಮಂತ್ರಿಗಳ ಸ್ಥಾನದಲ್ಲಿರೋ ತಾವು, ಚೀಫ್ ಸೆಕ್ರೆಟರಿ ಆಗಿರೋ ತಾವು, ಜಿಲ್ಲಾಧಿಕಾರಿಗಳಾಗಿರುವಂಥ ಜಿಲ್ಲಾಧಿಕಾರಿಗಳು, ITDP ಅಧಿಕಾರಿಗಳು ಆದಿವಾಸಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆದ್ಯತೆ ಕೊಡಬೇಕು. ಸರ್ಕಾರ ಮಾಡಬೇಕಾದ್ರೆ